Hello guys, welcome back to my channel Arpita Vlogs. Guys, ನಿಮ್ಮ ಮುಂದೆ ನಾನು ಒಂದು ಬ್ಯೂಟಿಫುಲ್ ಹೇರ್ ಆಕ್ಸರೀಸ್ಗೋಸ್ಕರ ಬಂದ್ಬಿಟ್ಟಿದ್ದೀನಿ. ಹೇರ್ ಆಕ್ಸರೀಸ್ ಏನಿರ್ಬೋದು ಅಂತ ನೀವು ಅಂದ್ಕೊಳ್ಳೋದಾದ್ರೆ ತುಂಬಾ ಇದೆ ಹೇರ್ ಆಕ್ಸರೀಸ್. ಆ್ಯಂಡ್ ಫಸ್ಟ್ ಒಂದು ಬಂದು ಹೇರ್ನ ಪ್ರೊಟೆಕ್ಟ್ ಮಾಡಬೇಕಲ್ಲ, ಅದಕ್ಕೇನು ಯೂಸ್ ಮಾಡಬೇಕು? ಇಸ್ ಇಟ್ ರೈಟ್? ಫಸ್ಟ್ ನಾನು ಅದನ್ನು ನಿಮ್ಮ ಕಿವಿಯಲ್ಲಿ ಹೇಳ್ತೀನಿ, ಮುಂದೆ ಬಂದ್ಬಿಡಿ. ಏನು ಗೊತ್ತಾ, ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪ್ರಾಡಕ್ಟ್ ವಿಶ್ ಕೇರ್ ಔಟ್. ಕಾಣಿಸ್ತಿದೆ ಅಂದ್ಕೊತೀನಿ, ಕಾಣಿಸಿಲ್ಲ ಅಂದ್ರೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಇಟ್ ಔಟ್. ಬಿಕಾಸ್ ದಿಸ್ ಈಸ್ ದ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ದಿಸ್ ಈಸ್ ದ ಬೆಸ್ಟ್ ಒನ್. ನಿಮ್ಗೆ ಏನಾದರೂ ನಾಯ್ಸ್ ಏನಾದರೂ ಕೇಳಿಸ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ. ಬಿಕಾಸ್ ಈ ನಮ್ಮ ಏರಿಯಾದಲ್ಲಿ ರೋಡ್ ಮಾಡ್ತಾ ಇದ್ದಾರೆ, ಸೊ ಅದರದ್ದು ಏನಾದರೂ ಸೌಂಡ್ ಬರ್ತಾ ಇರುತ್ತೆ, ಡೋಂಟ್ ಮೈಂಡ್. ಬಿಕಾಸ್ ಈ ವಿಡಿಯೋ ಅವ್ರದ್ದೆಲ್ಲ ಆದಮೇಲೆ ಮಾಡಬೇಕಂದ್ರೆ ನಾಟ್ ಚಾನ್ಸ್. ಫಾರ್ ಒಂದು 4-5 ಮಂತ್ಸ್ ಎಲ್ಲ ಅದನ್ನೇ ಮಾಡ್ತಿರ್ತಾರೆ ಅವರು. ಸೊ ಅವ್ರನ್ನೆಲ್ಲ ನಾವು ತಲೆಗೆ ಹಚ್ಕೊಳೋದು ಬೇಡ. ಫಸ್ಟ್ ಇದ್ರ ಬಗ್ಗೆನೇ ತಿಳ್ಕೊಂಬಿಡಿ. ವಿಶ್ ಕೇರ್ ಹೇರ್ ಗ್ರೋತ್ ಆ್ಯಂಡ್ ಸಿರಮ್ ತುಂಬಾ ಚೆನ್ನಾಗಿದೆ. ರಿಡ್ಯೂಸಿಂಗ್ ಹೇರ್ ಫಾಲ್ ಆ್ಯಂಡ್ ಬೂಸ್ಟ್ ಹೇರ್ ಗ್ರೋತ್. ಎಕ್ಸಲೆಂಟ್, 100% ಕೊಡ್ತೀನಿ ನಾನು. ನೈಟ್ ಸಿರಮ್ ಇದು. ಸಿರಮ್ ತುಂಬ ಚೆನ್ನಾಗಿದೆ. ಅದರದ್ದು ಯಾವ ಥರ ಪ್ಯಾಕೇಜ್ ಇದೆ ಅಂತ ತೋರಿಸ್ತೀನಿ. ಈ ಥರ ಇದೆ ಪ್ಯಾಕೇಜ್. ಸಿ ಗಾಯ್ಸ್, ಈ ಥರ ಪ್ಯಾಕೇಜ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಲಾಕ್ ಸಿಸ್ಟಮು ಬಂದಿದೆ. ಈ ಥರ ತೆಗೆದ್ರೆ ಲಾಕ್ ಸಿಸ್ಟಮ್ ಓಪನ್ ಆಗುತ್ತೆ. ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿನೂ ಇದೆ. ಸೊ ಬಿಟ್ಟು ಆ್ಯಂಡ್ ಅದನ್ನು ಜಸ್ಟ್ ಹಿಂಗಿಟ್ರೆ ಅದು ಲಾಕ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಯಾವ ಥರ ಟೆಕ್ಸ್ಚರ್ ಇದೆ ಅಂದರೆ ಒಂಥರ ವಾಟರ್ ಬೇಸಸ್ ಟೆಕ್ಸ್ಚರ್, ವಾಟರ್ ಥರ ಇದೆ, ವಾಟರ್ ಟೆಕ್ಸ್ಚರ್ ಇರೋದು ಚೆನ್ನಾಗಿದೆ. ಸ್ಮೆಲ್ಗೂ ಏನೂ ಸ್ಮೆಲ್ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ಹೇರ್ ಗ್ರೋತಿಗೆ ಈ ಥರ ಸಿರಮ್ಸ್ ಎಲ್ಲ ಹಾಕೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ನೀವು ಯು ಮಸ್ಟ್ ಟ್ರೈ. ಓಕೆ, ಇದನ್ನು ರಾತ್ರಿ ಮಾತ್ರ ಹಚ್ಚಬೇಕು. ರಾತ್ರಿ ಹಚ್ಚಿ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಚಬೇಕು. ಹಚ್ಚಿದ ತಕ್ಷಣ ಇಲ್ಲಿ ಒಂದು ಡ್ರಾಪು, ಇಲ್ಲೊಂದು ಡ್ರಾಪ್, ಇಲ್ಲೊಂದು ಡ್ರಾಪ್ ಹಚ್ಚಿ ಸರಿಯಾಗಿ ಮಸಾಜ್ ಮಾಡಿ ಆ್ಯಂಡ್ ಮಲಗಬೇಕು. ಮಲಗಿದ ತಕ್ಷಣ ಮಾರ್ನಿಂಗು ನೀವು ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಬೋದು. ಆ್ಯಂಡ್ ಇದು ಗ್ರೀಸಿ ಇರುತ್ತಾ? ನೋ ಗ್ರೀಸಿ ಅಟ್ ಆಲ್. ಗ್ರೀಸಿ ಮಾತ್ರ ಇರೋದೇ ಇಲ್ಲ. ಆ್ಯಂಡ್ ಗ್ರೀಸಿ ಇಲ್ಲ. ಆ್ಯಂಡ್ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತಾ? ಅದನ್ನೂ ಇಲ್ಲ. ಆಯಿಲ್ ಅಂತೂ 0%. ನೋ ಆಯಿಲ್ ರೆಡ್ಯೂಸಿಂಗ್. ತುಂಬಾ ಚೆನ್ನಾಗಿದೆ, ಫ್ರೆಂಡ್ಲಿ ಆಗಿದೆ, ಯೂಸ್ ಮಾಡ್ಬೋದು. ಆ್ಯಂಡ್ ಒಬ್ಬೊಬ್ರು ಹೇಳ್ತಾರೆ ಡೈಲಿ ಯೂಸಸ್ ಮಾಡಿದರೆ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ವಿತ್ ಯು ಕ್ಯಾನ್ ಟ್ರೈ ಫಾರ್ 2 days once. ಯು ಕ್ಯಾನ್ ಟ್ರೈ ಇಟ್. ತುಂಬ ಚೆನ್ನಾಗಿದೆ. ನನಗಂತೂ 100% ರಿಸಲ್ಟ್ ಕೊಟ್ಟಿದೆ. ಅದಕ್ಕೋಸ್ಕರ ನಿಮಗೆ ಪ್ರಿವಿಯಸ್ ವೀಡಿಯೋಸ್ನಲ್ಲೂ ಹೇಳ್ತೆ ನಾನು ಇದನ್ನು. ಬಟ್ ಹೀಗೂ ನಾನು ಹೇರ್ ಆ್ಯಕ್ಸಸರೀಸ್ ಹೇರ್ ಬಗ್ಗೆ ಅಂತ ಬಂದಾಗ ದಿಸ್ ಇಸ್ ಫಸ್ಟ್ ಅಂತಲೂ ನಾನು ಹೇಳ್ತೀನಿ. ಆ್ಯಂಡ್ ನಾನು ಆಯಿಲ್ ಯಾವುದು ಯೂಸ್ ಮಾಡ್ತೀನಿ ಅಂದ್ರಲ್ವ, ಜಸ್ಟ್ ಅ ಮಿನಿಟ್ ಇದೆ ನನ್ನ ಹತ್ರ. ಬಟ್ ಇದು ತುಂಬ ಆಯಿಲ್ ಆಗಿದೆ. ಚಲ್ತಾ ಇದೆ, ಚಲ್ತಾ ಇದೆ. ಇದು ನಮ್ಮದು ಫಸ್ಟ್ ಟಾಪ್ ಹೊಸದಿದು, ಎಲ್ಲ ಚಳಿ ಹಾಳು ಮಾಡ್ತದೆ. ಇದು ನೀಲಂಬರಿ ಅಕ್ಕಿ ಪಕ್ಕಿ ಅಡ್ವಾನ್ಸಿಂಗ್ ಹೇರ್ ಆಯಿಲ್ ಅಂತ, ಹರ್ಬಲ್ ಹೇರ್ ಆಯಿಲ್. ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಗಿಡ ಮೂಲಿಕೆಗಳು ಮಿಕ್ಸ್ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಡ್ರೆಸ್ ಬಗ್ಗೆನೂ ನಾನು ಚೂರು ಹೇಳ್ತೀನಿ. ಇದು ನಮ್ಮ ದಾವಣಗೆರೆಯಲ್ಲೇ ಇರೋದು. ಇದು ಹೆಂಗೆ ಗೊತ್ತಾ, ನಾನು ಆಫರ್ ಪ್ರೈಸ್ನಲ್ಲಿ ತೊಗೊಂಡೆ. 6 ಟಾಪ್ಸು ಅದಕ್ಕೆ 2000 ಆಗುತ್ತೆ. 6 ಟಾಪ್ಸಿಗೆ 2000. ಅದಕ್ಕೆ ಮತ್ತೆ 3 ಲೆಗ್ಗಿನ್ಸು ಫ್ರೀ ಕೊಡ್ತಾರೆ, ಟೋಟಲಿ ಫ್ರೀ. 6 ಟಾಪ್ಸಿಗೆ 3 ಲೆಗ್ಗಿನ್ ಫ್ರೀ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ನೋಡಿ, ಈಗ ನಾನು ಹಾಕ್ಕೊಂಡಿರೋದು 6ನಲ್ಲಿ 1. ನಾನು ಆವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ ಈ ಥರ ಎಲ್ಲೆಲ್ಲೋ ಹೋಗಿ. ಬಟ್ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೆ ಪ್ಯಾಂಟ್ ಈ ಥರ ಪೇರಪ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ
ಸೆಟ್ಟಿಂಗ್ಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೇರ್ ಆ್ಯಕ್ಸೆಸರೀಸ್ ಮೇಲೆ ಬಂದರೆ ಫಸ್ಟು ನಾನು ಈ ಕೋಮ್ ಹೇಳ್ತೀನಿ. ವುಡನ್ ಕೋಮ್ ಈಗ ತುಂಬಾ ಟ್ರೆಂಡ್ ಆಗಿದೆ. ಈ ಟ್ರೆಂಡಿಗೆ ನಾವು ಯಾಕೆ ಈ ಟ್ರೆಂಡನ್ನು ನಾವು ಫಾಲೋ ಮಾಡಬಾರ್ದು ಅಂತಂದರೆ, ನಾನು ರಿಪ್ಲೇಸ್ಮೆಂಟ್ ಮಾಮೂಲಿ ಕೋಮಿನಿಂದ ಈ ಕೋಮಿಗೆ ಬಂದೆ. ಇದು ನಾನು ಜಸ್ಟ್ ಒಂದು ವೀಕ್ ಆಯ್ತು ಟ್ರೈ ಮಾಡೋಕ್ಕೆ. ನನಗಂತೂ ತುಂಬ ಇಷ್ಟ ಆಗಿದೆ. ನೋಡಿ, ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಇದು ಬಂದು ನಿಮ್ಮ ಇದರಿಂದ ಮಾಡಿರೋದಿದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 180 ಇದೆ. ಬಟ್ ಆನ್ಲೈನಲ್ಲಿ ಕಡಿಮೆ ಇದೆ. ಬಟ್ ನನಗೇನಂದ್ರೆ ಆನ್ಲೈನ್ಗಿಂತ ನಾನು ಟಚ್ ಆ್ಯಂಡ್ ಫೀಲ್ ಮಾಡಿನೇ ತೊಗೊಳ್ಳೋದು. ಎಲ್ಲಾದ್ರೂ ನನಗೆ ಸ್ವಲ್ಪ ಕಾಸ್ಟ್ಲಿ ಕೊಟ್ಟರು ಪರವಾಗಿಲ್ಲ, ಐ ನೀಡ್ ಟು ಫೀಲ್ ಆ್ಯಂಡ್ ಟೇಕ್ ಪ್ರಾಡಕ್ಟ್ಸ್ ಅಂತಲೇ ಇಷ್ಟ. ನನಗೆ ಭಾಳ ಇಷ್ಟ ಆ ಥರ. ಆ್ಯಂಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಅನ್ಕೋ, ಆಫ್ಲೈನಲ್ಲಿ ನಾವು ಶಾಪಿಂಗ್ ಹೋಗೋಕ್ಕೆ ಇರೋದು. ಸೊ ಅದಕ್ಕೋಸ್ಕರ ನಾನು ಆಫ್ಲೈನ್ ಶಾಪ್ಸು ತುಂಬ ಮಾಡ್ತೀನಿ. ಸೊ ನೋಡಿ, ಆ್ಯಂಡ್ ಇದನ್ನು ಯೂಸ್ ಮಾಡಬೇಕಾದಾಗಲಿಂದ ಹಿಡಿದು ನನಗೆ ಹೇರ್ ಬಿಚ್ಚೇ ಇಲ್ಲ. ನಾನು ಎಲ್ಲ ಕಡೆ ಯೂಸ್ ಮಾಡೋದು ಮಾಡ್ತೀನಿ. ಐ ಡೋಂಟ್ ಮೈಂಡ್ ಅಟ್ ಆಲ್. ಬಿಕಾಸ್ ಇದು ಬಂದಾಗಿಂದ ನನಗೊಂದು ಹೇರ್ ಫಾಲ್ ಆಗಿಲ್ಲ. ಇದು ಒಂದು ಹೇರ್ ಆ್ಯಕ್ಸೆಸರಿನಲ್ಲಿ ಫಸ್ಟು ಸಿರಮ್ ಆದರೆ, ನೆಕ್ಸ್ಟ್ ಆಯಿಲ್ ಆದರೆ, ನೆಕ್ಸ್ಟು ಕೋಮ್ ಶುಡ್ ಬಿ ಚೇಂಜ್. ಬಿಕಾಸ್ ಆ ಥರ ಫಸ್ಟು ನಮಗೆ ಗೊತ್ತಿಲ್ಲದೆ ನಾವು ಯೂಸ್ ಮಾಡಿದ್ದೀವಿ. ಈಗ ಗೊತ್ತಾದ ಮೇಲೂ ಆ ಥರ ಯೂಸ್ ಮಾಡೋದಾದರೆ ಐ ಆಮ್ ರಿಯಲಿ ಸಾರಿ, ಬ್ಯಾಡ್ ಅಂತಲೇ ಹೇಳ್ತೀನಿ ನಾನು. ಪ್ಲೀಸ್ ಅಪ್ಡೇಟ್ ಆಗಿರಿ ಅಂತ ಹೇಳ್ತೀನಿ. ಹಾಕ್ಕೊಂಬಿಟ್ಟು ಅಪ್ಡೇಟ್ ಇಟ್. ನೆಕ್ಸ್ಟ್ ಬಂದು ಹೇರ್ ಆ್ಯಕ್ಸೆಸರೀಸ್ನಲ್ಲಿ ನಾನು ಈ ಕ್ರಂಚಸ್ ಹೇಳ್ತೀನಿ. ಬಟ್ ಕ್ರಂಚಸ್ ಅಂತಲೇ ಹೇಳಲ್ಲ. ಬಟ್ ನನಗೆ ಈ ಥರ ಫ್ಯಾಬ್ರಿಕ್ ಕ್ರಂಚಸ್ ಆ್ಯಕ್ಚುಲಿ ಇದು ಕ್ರಂಚಸ್ಸಿಂದು ಈ ಥರ ಫ್ಯಾಬ್ರಿಕ್ ಇರಬೇಕು. ಹೇರಿಗೆ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಕೊಡುತ್ತೆ ಇದು. ಇವತ್ತು ನಾನು ಇದನ್ನು ಹಾಕಿದ್ದೆ. ತುಂಬ ಜನನು ಹೇಳಿದರು ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ. ಬಟ್ ಇದೆಲ್ಲ ತುಂಬ ಚೆನ್ನಾಗಿ. ಆಮೇಲೆ ಹೇರ್ಸಿಗೆ ತುಂಬ ಫೋರ್ಸ್ ಬಿಡಲ್ಲ ಲಬ್ಬರ್ ಬ್ಯಾಂಡ್ಸ್ ಎಲ್ಲ. ಒಂದ್ಸಲ ಹಾಕಿಗೂ ತೋರಿಸ್ತೀನಿ. ಐ ಡೋಂಟ್ ಮೈಂಡ್ ಅದು. ಅಂದರೆ ನೀವು ಯಾವ ಥರನ ಹೈ ಪೋನಿಗೂ ಹಾಕ್ಬೋದು ಇದರಿಂದ. ಇದಕ್ಕೆ ಹೈ ಪೋನಿನೂ ಹಾಕ್ಬೋದು, ನೀವು ನಾರ್ಮಲ್ ಪೋನಿಗೂ ಹಾಕ್ಬೋದು. ಆ್ಯಂಡ್ ಬಿಚ್ಚೋದ್ಗೂ ಸಖತ್ ಈಸಿ. ಹೇರ್ ಬಂತ? ನನಗೆ ಹೇರ್ ಬಂದಿಲ್ಲ. ಅದಕ್ಕೆ ಹೇರ್ ಆ್ಯಂಡ್ ಹೇರ್ ಸಿರಮ್ ಇದಕ್ಕೆ ಕಾರಣ. ಆ್ಯಂಡ್ ಈ ಕ್ರಂಚಸ್ ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಅಷ್ಟೇ ಸೂಪರ್. ಈ 4 ತೊಗೊಂಡೆ. ಈ 4ಗೆ ನಾನು ಪ್ರೈಸ್ ಅಷ್ಟು ನೋಡಲಿಲ್ಲ. ಬಟ್ ನನಗೆ ಕ್ರಂಚಸ್ ಬೇಕಾಯಿತು. ಬಿಕಾಸ್ ನನ್ನ ಹೇರ್ ತುಂಬ ಸ್ಟ್ರಗಲ್ ಪಡೋದು ನನಗೆ ಇಷ್ಟ ಇಲ್ಲ. ಸೊ ತೊಗೊಂಡೆ. ನನಗೆ ಒಂದೊಂದು 55-60 ಸಮಥಿಂಗ್ ಆ ರೇಂಜ್ನಲ್ಲಿ ಬಿತ್ತು. ಇವ್ರನ್ನ ತೊಗೊಂಡೆ. ಫಸ್ಟು ಹೇರ್ ಸಿರಮ್, ಹೇರ್ ಕೋಮ್ ಆ್ಯಂಡ್ ಸಮ್ ಕ್ರಂಚಸ್. ನೆಕ್ಸ್ಟ್ ಬಂದು ಏನು ತೋರಿಸಿ, ನೆಕ್ಸ್ಟು ಕ್ಲಿಪ್ಸ್ ತೋರಿಸ್ತೀನಿ. ಆ್ಯಂಡ್ ಈ ಥರ ವೈಟ್ ಸ್ಟೋನ್ ಬಂದಿರುತ್ತಲ್ಲ ಕ್ಲಿಪ್ಸು, ತುಂಬ ಚೆನ್ನಾಗಿರುತ್ತೆ. ಈ ಥರ ಅಂದರೆ ಯಾವುದಾದ್ರೂ ಏನು ಹೇಳ್ತಾರೆ, ವೆಸ್ಟರ್ನ್ ವೇರ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಹಿಟ್ಟು ತೋರಿಸ್ತೇನೆ, ವೇಟ್. ವೆಸ್ಟರ್ನ್ ವೇರ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಕಾಣಿಸಲ್ಲ ಅನ್ಸಿಲ್ಲ, ಕಾಣಿಸಲ್ಲ ಕಡೆ. ನಾನೇ ಒಂಚೂರು ಎದುರು ಕಾಣಿಸ್ತೀಯ. ಇದು ಒಂದು ಕ್ರಂಚಸ್. ಆ್ಯಂಡ್ ಸೋ ಮೆನಿ ಆರ್ ದೇರ್ ವಿತ್ ಮೀ. ಕ್ರಂಚಸ್ ಬಂತು. ಆ್ಯಂಡ್ ಇದು ಒಂಥರ, ಇದು ಸ್ಟೋನ್ಸಿಂದು ತುಂಬಾ ಚೆನ್ನಾಗಿರುತ್ತೆ. ಸ್ಟೋನ್ಸಿಂದು ನನಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇದು ಈ ಥರ ನಂದು ಹೇರ್ ಕಟ್ಗೂ ಸ್ವಲ್ಪ ಹೇರ್ ಥರ ಕಟ್ಟಾಗಿದೆ. ನಾನು ಹೇರ್ ಕಟ್ ಮಾಡಿಸ್ಕೊಂಡೆ. ಸೊ ನನಗೋಸ್ಕರ ಈ ಥರ ಕ್ರಂಚಸ್ ಇರಬೇಕು ಅಂತ ಅಂದ್ಕೊಂಡೆ. ನನ್ನ ಹತ್ರ ಆ ಥರ ಇಲ್ಲ. ಸೊ ನಾನು
ನಾನು ಯಾವಾಗಲೂ ಹಿಂದೆನೇ ಬಾಚ್ತೀನಿ. ನನಗೆ ಸ್ಕಿನ್ನಿಗೆ ಅಂದರೆ ಮುಖಕ್ಕೆ ಏನಾದರೂ ಬಿದ್ದರೆ ಸಿಕ್ಕಾಪಟ್ಟೆ ಕೋಪ. ಈ ಥರ ನಾನು ಆ್ಯಕ್ಚುಲಿ ನನ್ನ ಫೇಸಿಗೆ ಏನೂ ಮೇಕಪ್ ಹಾಕಿಲ್ಲ. ಐ ಆಮ್ ಸಾರಿ. ಬಿಕಾಸ್ ಇವತ್ತು ಹೊರಗಡೆ ಹೋಗಿದ್ದೆ ಒಂದು ಒಳ್ಳೆ ಇವೆಂಟ್ಗೋಸ್ಕರ. ಇವೆಂಟ್ ಅಂತಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆ್ಯಡ್ ಆಗಿದ್ದಾರೆ. ಹೊಸ ಕಾರ್ ಬಂತು ನಮ್ಮ ಮನೆಗೆ, ಅದಕ್ಕೋಸ್ಕರ ತರಕಂತ ಹೋಗಿದ್ವಿ. ಇದು ಒಂದಾಯಿತು. ಇದು ನಿಮ್ಮ ವಾರ್ಡ್ರೂಮ್ನಲ್ಲಿ ಈ ಥರ ಎಲ್ಲ ಇರಲಿ, ಮೇ ಬಿ ಯಾವಾಗಾದರೂ ಯೂಸ್ ಆಗುತ್ತೆ. ಬಟ್ ಎಲ್ಲವೂ ಥರನೂ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಇದು ಒಂದು, ನನಗಿದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ನನಗೆ ಈ ಥರ ಇದ್ರೆ ಫುಲ್ ಮನೆಯಲ್ಲೆಲ್ಲ ಫುಲ್ ಪೋನಿಟೈಲ್ ಹಾಕ್ಕೊಂಡು ಹೀಗೆ ಒಂದು 2 ರೌಂಡ್ ಹಿಂಗೆ ಹಾಕ್ಬಿಟ್ಟು ಜಸ್ಟ್ ಅದನ್ನು ಇಟ್ಬಿಡ್ತಾನೆ. ಬಟ್ ಇದೆ, ಬಟ್ ನನಗೆ ಫ್ರೀ ಕೊಡುತ್ತೆ. ನನಗೆ ಫ್ರೀ ಅನಿಸುತ್ತೆ ನನಗೆ ಆ್ಯಕ್ಚುಲಿ. ನನಗೆ ತುಂಬ ಇಷ್ಟ. ಆಮೇಲೆ ಇದು ತುಂಬ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಕ್ವಾಲಿಟಿ ಅಷ್ಟೇ ಸಕ್ಕತ್ತಾಗಿದೆ. ಆ್ಯಂಡ್ ಈ ಥರನೂ ಒಂದು ಕ್ಲಿಪ್ ಇರಬೇಕು, ಎಲ್ಲ ರೀತಿಯೂ ಇರಬೇಕು. ಯಾವ ಟೈಮ್ನಲ್ಲಿ ಯಾವ ಥರ ಯೂಸ್ ಆಗುತ್ತೋ ಗೊತ್ತಿಲ್ಲ. ಇದು ಸೇಮ್ ಆ್ಯಕ್ಚುಲಿ. ಇದೊಂಚೂರು ಡಿಸೈನ್ ಇದೆ, ಇದು ನಾರ್ಮಲ್ ಇದೆ. ಆ್ಯಂಡ್ ಇದು ಸರಿ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇವಿಷ್ಟು ಏರ್ ಆ್ಯಕ್ಸೆಸರೀಸ್ ಆ್ಯಂಡ್ ಏರಿಗೆ ಸಂಬಂಧಪಟ್ಟಿರೋದೆಲ್ಲ ತೋರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕಲ್ಲ, ಏನು ನೆಕ್ಸ್ಟ್ ಬಂದು ಹೇರ್ ಸಿರಮ್. ನಮ್ಮದು ಹೆಡ್ ಬಾತ್ ಆದಮೇಲೆ ಒಂದು ಸ್ಪ್ರೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ಒಂಥರ ಮೈಲ್ಡಾಗಿ ಸಖತ್ತಾಗಿದೆ. ಇದರಲ್ಲಿ ಎಲ್ಲೋ ಬರುತ್ತೆ, ಎಲ್ಲೋ ಅಷ್ಟು ವರ್ಕ್ ಮಾಡ್ತಾ ಇಲ್ಲ. ಬಟ್ ನನಗೆ ಬ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಗ್ಲಾಸಿ ಏರ್ ಸಿರಮ್ ಅಂತ, ರೆಡ್ಯೂಸಿಂಗ್ ಬ್ರೇಕೇಜ್, ಗೆಟ್ ಸಿಲ್ಕಿ ಆ್ಯಂಡ್ ಶೈನಿ ಹೆಲ್ತಿ ಹೇರ್ ಅಂತಿದೆ. ಇದು ಯಾವುದು ಅಂದರೆ ಇದು ಫ್ಲೆಕ್ಟೋ ಅವ್ರದ್ದು ಬ್ಲೂ ಬಾಟಲ್. ಇದು ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಪ್ಲೀಸ್ ಹೇಳ್ತೀನಿ. ಆ್ಯಂಡ್ ಒಂಚೂರು ಹೊಡೆದು ತೋರಿಸ್ತೇನೆ. ಈ ಥರ ವಾಟರ್ ಟೆಕ್ಸ್ಚರ್ ಇರುತ್ತೆ, ವಾಟರ್ ಥರ. ಇದನ್ನು ನಾವು ಕೈಗೆ ಈ ಥರ ಮಸಾಜ್ ಮಾಡಿ ಕೊನೆಗೆ ಈ ಥರ ಮಾಡ್ಕೋಬೇಕು. ಬಿಕಾಸ್ ನಾನು ನಿನ್ನೆ ಹೆಡ್ ಬಾತ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹಚ್ತಾಯಿದ್ದೀನಿ. ಬಟ್ ಏನೇನೋ ಹೇರ್ ಮೇಲೆ ಟ್ರೈ ಮಾಡಬೇಡಿ ಆದಷ್ಟು. ಏನಾದರೂ ತುಂಬ ನಿಮಗೆ ಯೂಸ್ ಆಗ್ತಿದೆಯಾ ಅಂದರೆ ಅವಾಗ ಟ್ರೈ ಮಾಡಿ. ಎಷ್ಟು ಗ್ಲಾಸಿಯಾಗಿ ಕಾಣುತ್ತೆ ನನಗೆ, ಶೈನಿಂಗ್. ಮೊದಲೆಲ್ಲ ನಂದು ಇಷ್ಟು ಶೈನಿಂಗ್ ಇತ್ತಾ? ಹೊರಗಡೆ ಹೋಗಿದ್ನಲ್ವ, ಇಷ್ಟು ಶೈನಿಂಗ್ ಇತ್ತಾ? ಈಗ ನೋಡಿ, ಇದು ಹಚ್ಚಿದ ತಕ್ಷಣ ಎಷ್ಟು ಶೈನಿಂಗ್ ಬಂತು. ಮತ್ತು ಹೇರ್ ಸ್ಟ್ರೈಟ್ನಿಂಗು ಮಾಡಿಲ್ಲ ನಾನು ಅಲ್ವಾ. ಇದ್ರದ್ದು ಇದೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ, ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಟ್ ಈ ಕ್ಲಿಪ್ಸ್ ಎಲ್ಲ ನಾನು ಹೊರಗಡೆ ತಂದಿದ್ದು, ಅದಕ್ಕೇನು ಡಿಸ್ಕ್ರಿಪ್ಷನ್ ಎಲ್ಲ ನೋಡಿದರೆ ಆ ಥರ ಇಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೊರಗಡೆ ಹೋದಾಗ ಕಂಡಾಗ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಲಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಾಣೋಣ. ಬಾಯ್ ಗಾಯ್ಸ್.